ಓ ಚಲೋ ರಾಜ ಬಾಪ ಬಾ ಬಾ ಓ ನಿನ್ನನ್ನು ಚಲೋ ರಾಜ ಅನ್ನಂಗಿಲ್ಲ ನಮ್ ಬೀಗ್ರೆ ಪ್ರಥಮ ಚೆನ್ನಾಗಿದ್ಯಾ ಚಲೋ ರಾಜ ಸಂದಾಕಿದ್ಯಾ? ನಿಮ್ಮ ಆಶೀರ್ವಾದದಿಂದ ಸಂದಾಗಿದ್ದೀನಿ ಅವರೇ. ಏನ್ರಲ್ಲ ನೀವು ಮಾತ್ರ ಬರ್ತಾ ಇದೀರಾ? ನನ್ ಮುದ್ದು ಸೊಸೆಯಲ್ಲಿ ಅಪ್ಪಯ್ಯ ಈಗ ನೀನ್ ಇಜ್ಜಿದ್ ನೋಡ್ಬೇಕು ಹೆಂಗ್ ಆಗವಳೆ ಅಂತಂದ್ರೆ ಅದೆಲ್ಲ ಇರ್ಲಿ, ನೀವೆಲ್ಲರೂ ಕಣ್ಮುಚ್ಚಿ. ಅಣ್ಣ ಯಾಕ್ಲಾ? ಮುಚ್ಚು ಅಪ್ಪಯ್ಯ, ಹೇಳ್ತೀನಿ. ಹ್ಮ್ ಮುಚ್ಚಿ, ಚಿಕ್ಕಪ್ಪ ನೀನುವೆ. ರೇ ಕನ್ಯಾಕ್ಲ ಮುಚ್ಚಬೇಕು. ಅಮ್ಮಮ್ಮ ಒಂದ್ ಕೀತ ಹೇಳದ್ಮೇಲೆ ಅರ್ಥ ಮಾಡ್ಕೋಬೇಕು ಮನ್ಸಾದವನು. ದಯವಿಟ್ಟು ಕಣ್ಮುಚ್ಚು. ಚಿತ್ರಕ್ಕ ನೀನು ಕಣ್ಮುಚ್ಚು. ಏಯ್ ಮತ್ತೆ ಅದೇ ಈಗ ಕಣ್ಮುಚ್ಚು. ನಾನು ಹೇಳೋವರೆಗೂ ಯಾರು ಕಣ್ ಬಿಡ್ಕೂಡ್ದು. ಆಟಯ್ಯ ಪಾರ್ಲಾ ನಿಧಾನಕ್ಕೆ ಎಲ್ಲ ಕಂಡ್ಬಿಟ್ಟು ನನ್ ಬಲಭಾಗ ನೋಡಿ. ಲೈ ಸಕ್ಕಳ ಆಯ್ತು ಇರು ಆಯ್ತಮ್ಮ. ಪೆಂಟರ. ಅಯ್ಯೋ ಶಿವನೇ, ಏನಪ್ಪಾ ಇದೆಲ್ಲವಾ? ಇವ್ರು ಏನ್ ಮಾಡಕ್ ಹೊಂಟವ್ರೆ? ಅಯ್ಯಯ್ಯೋ, ಇದನ್ನ ನಾನು ಆವಾಗ್ಲೇ ನೋಡ್ಲೇ ಇಲ್ವಲ್ಲ. ವಿದ್ಯಕ್ಕ ಹೊಟ್ಟೆ ಬರಂಗ್ ಮಾಡ್ಕೊ ಬಂದವ್ರೆ. ಇದೆಲ್ಲ ಹೆಂಗ್ ಸಾಧ್ಯ? ಏನಪ್ಪ ಇದು? ನೀನ್ ನೋಡಿದ್ರೆ ಇವ್ಳ್ ಬಸ್ರಿನೇ ಆಗಿಲ್ಲ ಅನ್ನೋ ಮಾತಾಡ್ತಿದ್ದೆ. ಈಗ ನೋಡಿದ್ರೆ ಹೊಟ್ಟೆ ಮುಂದಕ್ ಬಂದ್ಬಿಟ್ಟೈತೆ. ನಂಗೂ ಅದೇ ಅರ್ಥ ಆಗ್ತಾ ಇಲ್ಲ. ನೋಡ್ದ ಅಪ್ಪಯ್ಯ, ನಮ್ಮವ್ವ ಏಟ್ ಚಂದಾಗ್ ಬೆಳ್ದವಳೆ ಅಂತವ. ಅಪ್ಪಯ್ಯ ನನ್ನ ಅಮ್ಮಿ ಮುಖ ನೋಡು ಏಟ್ ಕಳೆ ಬಂದದೆ ಅಂತವ. ದಿಟಾಭದ್ರ, ಈಗ ನಮ್ ಇದ್ಯಾನ್ ನೋಡ್ತಾ ಇದ್ರೆ ಬಸ್ರಿ ಲಕ್ಷಣ ಎದ್ದು ಕಾಣ್ತದೆ. ಹೆಣ್ಮಕ್ಳು ತವ್ರನ್ನ ಮರೆಯಕ್ಕಿಲ್ಲ. ಅದರಲ್ಲೂ ಬಸ್ರಿ ಆಗಿದ್ದಾಗ ತನ್ನ ತವ್ರ ಮನೆಗೆ ಹೋಗ್ಬೇಕು, ನಾನು ಆಡಿ ಬೆಳೆದ ಜಾಗ ನೋಡ್ಬೇಕು ಅನ್ನೋ ಆಸೆ ಜಾಸ್ತಿನೇ ಇರ್ತದೆ. ಅದು ಪೂರ್ತಿ ಆದಾಗ್ಲೆ ಮನಸ್ ತುಂಬೋದು, ಒಡಲು ಎದ್ದು ಕಾಣೋದು, ಜೊತೆಗೆ ಮಖದಲ್ಲಿ ಕಳೆ ಎದ್ದು ಕಾಣುತ್ತೆ ಅಲ್ವೇನವ? ನಿನ್ ಮಾತು ದಿಟ ಶಿವರಮ್ಮ. ಈಗ ನಮ್ ವಿದ್ಯಾ ತವ್ರಿಗೋಗ್ ಬಂದ್ಲಲ್ಲ, ಅದಕ್ಕೆ ಈ ಬದಲಾವಣೆ. ಏ ಅಮ್ಮಿ, ಹಂಗೇನಾದ್ರು ಆಸೆ ಇದ್ರೆ ಹೇಳ್ಬೇಕು ತಾನೆ, ಹಂಗೆಲ್ಲ ಮುಚ್ಚಿಟ್ಕೊಂಡು ಆದದೆ. ನೋಡು, ನಿಂಗೆಲ್ಲಾರ ಹೋಗ್ಬೇಕು ಏನಾರ ತಿನ್ಬೇಕು ಅಂತಿದ್ರೆ ನಂತರ ಹೇಳು, ನಾನ್ ವ್ಯವಸ್ಥೆ ಮಾಡ್ತೀನಿ. ನೋಡು, ನೀನು ಮತ್ತೆ ನೀನ್ ಹೊಟ್ಟೆಲಿರೋ ನಮ್ಮ ಹೂವನ್ ಬಿಟ್ರೆ ಅದಕ್ಕಿನ್ನ ದೊಡ್ಡದಿನ್ ಯಾವ್ದು ಇಲ್ಲ ನಂಗೆ. ನಾ ಹೇಳಿದ್ ಅರ್ಥ ಆಯ್ತಲ್ವೇನಮ್ಮಿ? ಅರ್ಥ ಆಯ್ತು ಗೌಡ್ರೆ. ಚಿತ್ರಕ ಹೊಟ್ಟೆ ಮುಂದಕ್ ಬಂದಿಲ್ಲ, ಮಗಿನ ಬೆಳವಣಿಗೆ ಆದದೋ ಇಲ್ವೋ ಅಂತ ಅನ್ಬಿಟ್ಟು ಚಿಂತೆ ಮಾಡ್ತಿದ್ದಲ್ಲ, ನೋಡೀಗ ನಮ್ಮವ್ವ ಏಟ್ ಚಂದಾಗ್ ಬೆಳವಣಿಗೆ ಆಗೋಳೆ ಅಂತವ. ಅಲ್ಲ, ಈ ರತ್ನ ಮತ್ತೆ ಚಲ್ವ ಇದ್ಯಾಕೆ ಕಳ್ರಂಗೆ ಮುಖವ ಗುಪ್ಪಟ್ಟೆ ಮಾಡ್ಕೊಂಡವ್ರಲ್ಲ? ಲೇ ಮಗ, ವಿದ್ಯಾ ಈಗ ತಾನೆ ಕಾರಲ್ಲಿ ಬಂದು ಸುಸ್ತಾಗೋಳೆ, ಅಂತದ್ರಲ್ಲಿ ನಿಲ್ಸ್ಕೊಂಡ್ ಮಾತಾಡ್ತಾ ಇದೆಯಲ್ಲ, ಕರ್ಕೊಂಡೋಗಿ ಬಸ್ಸಿ ರೆಸ್ಟ್ ಮಾಡಕ್ ಹೇಳು. ಸರಿ ಅಪ್ಪ, ಬರಮೆ. ನಿಧಾನ. ಅಯ್ಯೋ, ನಮ್ ಅತ್ತೆ ಬ್ಯಾರೆ ವಿದ್ಯಕ್ಕ ಹೋಯ್ತಾ ಇರೋದ್ನೇ ನೋಡ್ತಾವ್ರಲ್ಲ. ಅವ್ರಿಗೇನಾರು ವಿದ್ಯಕ್ಕನ್ ಮೇಲೆ ಅನುಮಾನ ಬಂದಿರ್ಬೋದಾ? ನೋಡಿದ್ಯಾ ರತ್ನ, ನಮ್ ಭದ್ರ ಅದಕ್ಕೆ ಅವಳನ್ನ ಎಲ್ಗೂ ಕಳ್ಸ್ಕೊಡಕ್ಕಿಲ್ಲ ಅನ್ನೋದು. ಒಂದ್ ವಾರ ಅಲ್ಲಿ ನನ್ನಮ್ಮಿ ಏನ್ ಮಾಡ್ತಿದ್ದಾಳೋ, ನನ್ ಮಗಳು ಹೆಂಗಿದಾಳೋ ಅನ್ನೋದೇ ಅವ್ನ್ಗೆ ಚಿಂತೆ ಆಗೋಗಿತ್ತು. ನೋಡಿ, ಚೊಚ್ಚಿಲೋರ್ಗೆ ತವ್ರ ಮನೇಲಿ ಆಗ್ಬೇಕು ಅನ್ನೋ ಸಂಪ್ರದಾಯ ಇರ್ಬೋದು, ಆದ್ರೆ ನಂದ ಸೊಸೆನ ನಿಮ್ ಮಟ್ಟಿಗೆ ಕಳ್ಸ್ಕೊಡಕ್ಕಿಲ್ಲ. ಯಾಕೆ ಅಂದ್ರೆ ಅವಳಲ್ಗ್ ಹೋಗ್ಬಿಟ್ರೆ ನನ್ನ ಮಗ ಇಲ್ಲಿ ಒಬ್ನೇ ಒದ್ದಾಡ್ತಾ ಇರ್ತಾನೆ, ಅದನ್ನ ನನ್ನ ಕಣ್ಣಿಂದ ನೋಡಕ್ ಹಾಕಿಲ್ಲ. ಹಂಗಾಗಿ ನಾನು ನಿಮ್ಮ ಮಗಳನ್ನ ನಿಮ್ ಮಟ್ಟಿಗೆ ಕಳ್ಸ್ಕೊಡಕ್ಕಿಲ್ಲ. ನೀವು ಬೇಸರ ಮಾಡ್ಕೋಬೇಡಿ, ಬೇಕಾದ್ರೆ ಆಗಾಗ್ ಬಂದು ನೋಡ್ಕೊಂಡು ಹೋಗ್ತಾ ಇರಿ. ನೀವ್ ಹೆಂಗ್ ಹೇಳ್ತಿರೋ ಹಂಗೆ ಆಗ್ಲಿ ಗೌಡ್ರೆ. ರತ್ನಿ, ಊಟ ಮಾಡ್ಕೊಂಡೋಗಿ. ಇಲ್ಲ ಅವರೇ, ಊಟ ಮಾಡಿನೇ ಹೊಂಟಿದ್. ಸರಿ ಬೀಗ್ರೆ, ನಾವಿನ್ ಹೋಗಿದ್ ಬತ್ತೀವಿ. ಅವರೇ, ನಾವಿನ್ ಹೋಗಿದ್ ಬತ್ತೀವಿ. ಒಳ್ಳೇದಾಗ್ಲಪ್ಪ. ಶಿವರಾಮ ಹೇಳ್ದಂಗೆ ಅವಾಗವಾಗ ಬತ್ತಾ ಇರಿ. ಸರಿ ಅವರೇ, ಸರಿ, ಒಳ್ಳೇದು, ಹೊರಡ್ ಬನ್ನಿ. ಏನವ ಇದು? ನಾವೊಂದ್ ಅನ್ಕೊಂಡ್ರೆ ಇಲ್ಲೇ ಏನು ಆಗ್ತಾ ಇದೆ. ಅವಳ್ಗೆ ಹೊಟ್ಟೆ ಜೊತೆಗೆ ಬಸ್ರಿ ಲಕ್ಷಣನೂ ಬಂದೈತೆ ಅಂದ್ಮೇಲೆ ಅವಳು ಬಸ್ರಿನೇ ಇರ್ಬೇಕು ಕಣವ. ಇಲ್ಲ, ಇಲ್ಲಿ ಏನೂ ಆಗತ್ತೆ ಅಂತ ನನ್ ಮನ್ಸಿಗೆ ಅನ್ನಿಸ್ತ, ಆದ್ರೆ ಅದೇನು ಅಂತ ಗೊತ್ತಾಯ್ತಾ ಇಲ್ಲ. ಓ ಇಲ್ಲಿದ್ಯಾ? ಗೌಡ್ರೆ, ಯಾಕ ಜೋರ ಕೂಕೊಂಡ್ ಬರ್ತೀರಾ ನೀವು? ಏಟ್ ದಿಗ್ಲ್ ಬಿದ್ದೆ ಗೊತ್ತೇ? ಏ ಅಮ್ಮಿ, ಪೂಸಿಗ್ ನಾನ್ ಹಿಂಗ್ ಕೂಗ್ತಾ ಇರೋದು, ಅದಕ್ ನೀನ್ ಯಾಕೆ ದಿಗ್ಲು ಬಿದ್ದಿ? ಅಮ್ಮಿ, ಈಡ್ದಿರೋದ್ ನಮ್ ನಿರೀಕ್ಷೆ ಇವತ್ ಫಲ ಕೊಟ್ಟದೆ. ನೀನ್ ಈ ತರ ನೋಡ್ತಾ ಇರೋದಕ್ಕೆ ನನ್ ಮನ್ಸು ತುಂಬೋಗದೆ ಕಣಮ್ಮಿ. ಇವತ್ ನನ್ ಸಂತೋಷಕ್ಕೆ ಪಾರ್ವೇ ಇಲ್ಲ ಬಿಡು. ನೋಡಮ್ಮಿ, ನಿಂಗ್ ಈ ತರ ಹೊಟ್ಟೆ ಬಂದು ನಿನ್ ಮುಗ್ದಲ್ಲಿ ಬಸ್ರಿ ಕಳೆ ಎತ್ ಕಾಣ್ತಾ ಇರೋದ್ನ ನೋಡ್ತಾ ಇದ್ರೆ ನಮ್ಮ ಅವ್ವನೇ ನಮ್ ಹೊಟ್ಟಿ ಒಳಗ್ ಬಂದ್ಬಿಟ್ಲು ಅನ್ನೋಷ್ಟು ಖುಷಿ ಆಯ್ತಾ ಇದೆ. ಇದ್ಯಾಕಮ್ಮಿ ಈಟ್ ಒಂದ್ ಎದುರ್ಕತಾ ಇದ್ದಿ? ನಾನು ನನ್ ಮಗಳನ್ ಮುಟ್ ನೋಡೋಣ ಅಂತ ಬಂದೆ. ಆಟಯ್ಯ. ಗೌಡ್ರೆ, ಅದು ಯಾಕಮ್ಮೆ ನಾನು ನನ್ ಮಗಳನ್ ಮುಟ್ ನೋಡ್ಬಾರ್ದೆ? ಈಗ್ಲೇ ಹಿಂಗೆಲ್ಲವ ಮುಟ್ಬಾರ್ದು ಅಂತ ಕಂಡೀಷನ್ ಆಗ್ತಾ ಇದ್ಯಾ? ಅದೆಲ್ಲ ನಡಿಯಕ್ಕಿಲ್ಲ, ನಾನ್ ಮುಟ್ ನೋಡ್ಲೇಬೇಕು. ಮುಟ್ ನೋಡ್ತೀನಿ ಕಣಮ್ಮೆ. ಏನ್ ಮಾಡ್ತಿದ್ಯಾ ಮೀನಾಕ್ಷಿ? ನಾನು ನಿಮ್ಮ ಅಪ್ಪ ಮಾತಾಡ್ತಾ ಇವ್ನಿ, ನಿಂಗ್ ಕೇಳಿಸ್ತದೆ ತಾನೇ? ಮಗಳೇ, ನೀನ್ ಹೊರಿಗ್ ಬಂದ್ರೆ ಸಾಕು, ಈಟ್ ದಿನ ಬರೀ ಬಾಯಿ ಮಾತಲ್ಲೇ ಹೇಳ್ತಿದ್ದಿ ತಿರುತಿನೆಲ್ಲ ಮುತ್ತಲ್ಲೇ ಹೇಳ್ಬೇಕು ಅಂತ ಕಾಯ್ತಾವ್ನಿ. ಅಮ್ಮನ್ ಹೊಟ್ಟೆಯಿಂದ ಬಿರ್ನೆ ಬಂದ್ಬಿಡು ಮಗಳೇ. ಆಮೇಕೆ ನೀನ್ ಅಮ್ಮನ್ ಹೊಟ್ಟೆಲಿ ಯಾವಾಗ್ಲೂ ಖುಷಿಯಾಗೇ ಇರ್ಬೇಕು. ಏನೇ ಆಸೆ ಇದ್ರುವೆ ಅಮ್ಮನ್ ತವ ಹೇಳು. ಅಮ್ಮ ನಂಗೆ ಹೇಳ್ತಾಳೆ, ನಾನು ಅದನ್ನೆಲ್ಲ ತೀರಿಸ್ತೀನಿ, ಆಯ್ತೇ? ಅಮ್ಮಿ, ಹಿಂಗ್ ಕೇಳಿದ್ನ ಕೇಳ್ತೀನಿ ಅಂತ ಬೇಸರ ಮಾಡ್ಕೋಬೇಡ. ಏನಾದ್ರೂ ಬೈಕೆ ಇದ್ರೆ ನಂತ ಕೇಳು, ಅದ್ ಎಷ್ಟೇ ಕಷ್ಟ ಆದ್ರೂ ನಾನ್ ತೀರಿಸ್ತೀನಿ. ಮಾತಾಡಮ್ಮಿ, ಏನಾದ್ರೂ ಇದ್ರಿ ಹೇಳಮ್ಮಿ.
ಇಲ್ಲ ಗೌಡ್ರೆ, ನನಗಂತ ಯಾವ ಬೈಕೆನೂ ಇಲ್ಲ. ಅಲ್ಲ ಕಣಮ್ಮೆ, ನಂಗೆ ಕೇಳ್ತಾ ಇರೋದಕ್ಕಾದ್ರೂ ನೀನ್ ಯಾವ್ದಾದ್ರು ಒಂದ್ ಚಿಕ್ಕ ಆಸೆ ಏನಾದ್ರು ಹೇಳ್ಬೇಕು ತಾನೆ. ನಾನ್ ಇನ್ನೇನ್ ಕೇಳಕ್ಕಾದತ್ತು ಗೌಡ್ರೆ? ಹೇಳ್ಬೇಕು ಅಂದ್ರೆ ನಿಮ್ ಕುಟೆ ಇರೋದೊಂದ್ ಬಿಟ್ರೆ ಬ್ಯಾರೆ ಏನೂ ಇಲ್ಲ. ಅಮ್ಮೆ, ನಾನ್ ನಿನ್ ಬಿಟ್ಟು ಎಲ್ಲಿ ಹೋಯ್ತೀನಮ್ಮೆ? ಸಾರಿ ಬಿಡು. ಈಗ ಏನಾದ್ರು ಬೈಕೆ ಗೀಕೆ ಬಂದ್ರೆ ನಂತ ಹೇಳು. ಯಾಕೆ ಅಂದ್ರೆ ನಾಳೆ ನನ್ ಮಗಳು ಹುಟ್ಬೇಕಾದ್ರೆ ಅವಳಿಗೆ ಯಾವ ಕೊರ್ಗು ಇರಬಾರ್ದು. ಅಮ್ಮೆ, ಹಂಗೆ ಅವಳು ಭೂಮಿಗ್ ಬಂದಾಗ ನಂಗಿಂತ ಕೊರ್ಗಿತ್ತು ಅಂತ ಹೇಳ್ಬಾರ್ದು. ಅಮ್ಮೆ, ಆದ್ರುವೆ ನಮ್ಮ ಅವ್ವನ್ ಯಾವಾಗ ನೋಡ್ತೀನೋ ಯಾವ್ರೇ. ವಿದ್ಯಕ್ಕ ಸಮಾಧಾನ ಮಾಡ್ಕ. ಸತ್ಯವೇ ನಮ್ ತಾಯಿ ತಂದೆ, ಸತ್ಯವೇ ನಮ್ ಬಂಧು ಬಳಗ, ಸತ್ಯ ಓಕೆಗೆ ತಪ್ಪಿ ತಡೆದರೆ ಮೆಚ್ಚದೆ ಆ ಪರಮಾತ್ಮನು ಎಷ್ಟೋ ವಾಕ್ಯ ಕೇಳ್ಕೊಂಡ್ ಬೆಳ್ದಿರೋಳ್ ನಾನು. ಸುಳ್ಳೆ ಹೇಳ್ಬಾರ್ದು ಅಂತ ಅನ್ಕೊಂಡಿದ್ದೋಳ್ ನಾನು. ಆದ್ರೆ ಅವ್ವ ಹೇಳಕ್ ಒಂದೇ ಒಂದ್ಸಿಂದ ಇಷ್ಟೆಲ್ಲ ನೋವು ಅನ್ಭವ್ಸಂಗಾಗದೆ ಚಪ್ಪ. ಅಕ್ಕ ಅವ್ರುವೆ ಅವತ್ತಿನ ಪರಿಸ್ಥಿತಿಗೆ ಕೈಗೊಂಬೆ ಆಗಿ ಆತರ ಸುಳ್ಳು ಹೇಳವ್ರೆ. ಆದ್ರೆ ಈಗ ಹೆಂಗಾರ ಮಾಡಿ ಸರಿ ಮಾಡ್ತೀನಿ ಅಂತ ಮಾತ್ ಕೊಟ್ಟವ್ರೆ ತಾನೆ. ಅಲ್ಲಿ ಗಂಟ ಬಸಿ ನೀನ್ ಸಂಭಾಳ್ಸ್ಕೊಂಡ್ ಹೊಂಟೋಗು ಅಕ್ಕ. ಏನ್ ಸಂಭಾಳಿಸ್ಲಿ, ಹೆಂಗ್ ಸಂಭಾಳಿಸ್ಲಿ ಚವ್ವ? ನಮ್ ಗೌಡ್ರು ನನ್ ಮಗ್ಳು ಬತ್ತಾಳೆ, ನಮ್ಮ ಅವ್ವ ಬತ್ತಾಳೆ ಅಂತ ಎಷ್ಟು ಸಂತೋಷವಾಗಿದ್ದಾರ ಗೊತ್ತಾ? ಅವ್ರ್ ಆಡೋ ಮಾತುಗಳು ಕೇಳ್ತಾ ಇದ್ರೆ ಚಾಕು ಚಾಕು ತಗೊಂಡು ಚುತ್ತಂಗ್ ಆಯ್ತಾ ಇದ್ದೆ ಚಂಪ. ಪ್ರಾಣಕ್ಕಿಂತ ಹೆಚ್ಚಾಗ್ ಪ್ರೀತಿ ಮಾಡೋ ಗಂಡಂಗೆ ಮೋಸ ಮಾಡ್ತಾ ಇರೋ ಪರಿಸ್ಥಿತಿ ಬಂದದಲ್ಲ, ಅದನ್ನ ಹೆಂಗ್ ಚಂಪ ನಾನ್ ಸಹಿಸ್ಕೊಂಡ್ಲಿ? ಅಕ್ಕ ನಿನ್ ಕಷ್ಟ ನಂಗ್ ಅರ್ಥ ಆಯ್ತದೆ. ಆದ್ರೆ ಎಲ್ಲದಕ್ಕೂ ಒಂದ್ ಟೇಮ್ ಬರ್ಬೇಕು. ಆ ಟೇಮ್ ಬರಗಂಟ ನಿನ್ ತಾಳ್ಮೆ ತಗೊಂಡು ಸಹಿಸ್ಕೋಬೇಕು ಕಣಕ್ಕ. ಆಯ್ತಾ ಇಲ್ಲ ಚಂಪ, ನನ್ ಕೈಲಿ ಆಯ್ತಾ ಇಲ್ಲ. ಒಂದೊಂದು ಕ್ಷಣನು ನರ್ಕ ನರ್ಕ ಅನ್ಭವಿಸ್ತಾ ಇದೀನಿ ನಾನು. ಇನ್ನು ಹೆಚ್ಚಿಗೆ ದಿನ ಈ ಸುಳ್ಳ ಕಾಪಾಡ್ಕೊಳ್ಳೋದಕ್ ಆಗಕ್ಕಿಲ್ಲ ಚಪ್ಪ, ಆಗಕ್ಕಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೋ ವಿದ್ಯಕ್ಕ. ಅಪ್ಪಿ ತಪ್ಪಿ ಅಂತ ಕೆಲ್ಸ ಏನಾದ್ರೂ ಮಾಡ್ಬಿಟ್ಯಾ? ಅಪ್ಪ ಅವ್ವ ಇಬ್ರುವೆ ಏಳವ್ರೆ ತಾನೆ. ಅವ್ರೆಲ್ಲ ಸರಿ ಮಾಡೋ ಗಂಟ ನೀನ್ ಏನು ಹೇಳ್ಬೇಡ ಅಂತ. ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ ವಿದ್ಯಕ್ಕ. ಎಲ್ಲ ಅವ್ರು ನೋಡ್ಕೋತಾರೆ, ನೀನ್ ಸುಮ್ಕಿರು. ನನಗ್ ಹೆಂಗ್ ಹೇಳಿ ನಾನು? ಏನ್ರೆ ಇಬ್ರು ಏನೋ ದೊಡ್ಡಾಗ್ ಮಸ್ಲತ್ ಮಾಡ್ತಾರೋಂಗದೆ? ಅವ್ವ ಇಬ್ರಿಗೂವೆ ಹಾಲು ಅನ್ನ ಉಂಡಷ್ಟೇ ಸಂತೋಷ ಆಗಿರ್ಬೇಕು ಅಲ್ವೇನ್ರೆ? ನೋಡೆ, ಅಪ್ಪ ಮಗಳು ಇಬ್ರು ಸೇರ್ಕೊಂಡು ನಾ ಹುಟ್ಟಿದ್ ಮನೆಯಿಂದ ನಮ್ಮ ಅಣ್ಣನ್ ಕೈಯಿಂದಾನೇ ಆಚೆ ಹಾಕಿಸ್ಬಿಟ್ರಿ ಅಲ್ವೇ? ಇದ್ರ ಪರಿಣಾಮ ಸಾನೆ ದೊಡ್ಡಾಗಿ ಎದುರಿಸ್ತೀನಿ, ನೋಡ್ತಾ ಇರು. ಅದೃಷ್ಟ ಯಾವಾಗ್ಲೂ ನಿನ್ ಕಡೆಗೆ ಇರ್ತದೆ ಅನ್ಕೊಂಡು ಈ ಅಟ್ಟಿ ಸೊಸೆಯಾಗಿ ಮಹಾರಾಣಿಯಂಗ್ ಮೆರಿಬಹುದು ಅಂತ ಅನ್ಕೋಬೇಡ. ಒಂದ್ ಕಿತ ಏನ್ ಹೇಳು, ಒಂದೇ ಒಂದ್ ಕಿತ ಕೈ ಕೊಡ್ತು ಅಂತ ಅನ್ಕೋ, ನಮ್ಗಿಂತ್ಲುವೆ ದೊಡ್ಡ ತೆಪ್ ಮಾಡಿ ಸಿಕ್ ಬೀಳ್ತಿದ್ದಿ. ಆಗ ನಿನ್ನ ಯಾರ್ ಕೈಯಿಂದಲೇ ಕಾಪಾಡಕ್ ಆಗಕ್ಕಿಲ್ಲ, ನೋಡ್ತಾ ಇರು. ಅತ್ತೆ, ಇದ್ಯಾ ತಿಳಿದೆ ಒಂದ್ ಮಾತ್ ಕೇಳ್ತೀವ್ನಿ. ಇದ್ದಕ್ಕಿದ್ದಂಗೆ ನಿಂಗ್ ಹೊಟ್ಟೆ ಹೆಂಗ್ ಮುಂದ್ ಬಂತು? ನನ್ನನ್ನ ಕ್ಷಮಿಸ್ಬಿಡಿ ಅತ್ತೆ. ನಮ್ಮ ಅವ್ವ ಮತ್ತೆ ನಮ್ಮಪ್ಪ ಸತ್ಯನ ಹೇಳ್ಬೇಕು ಅಂತ ಹೇಳಿದ್ರೆ ಜನಗಳನ್ನ ಮುಂದೂಡ್ಬೇಕಾಯ್ತದೆ. ಈ ನಿಮ್ಮ ಅಪ್ಪನ ಮೇಲೆ ನಿನಗೆ ಈ ವಿಶ್ವಾಸ ಅಂತ ಏನಾದ್ರು ಇದ್ರೆ ಒಂದೇ ಒಂದು ಅವಕಾಶ ಮಾಡ್ಕೊಡವ. ಬೇಕಾದ್ರೆ ನಿನ್ ಕಾಲ್ಗೂ ಬೀಳ್ತಿ. ಈಟಾಯ್ತು ಅತ್ತೆ. ವಿದ್ಯಾ, ಈ ವಿಚಾರದಲ್ಲಿ ನಿಮ್ ಅಪ್ಪ ಅವಂಗಿರೋ ಮಂಡ ಧೈರ್ಯ ಇನ್ ಯಾರ್ಗೂ ಇರಕ್ಕಿಲ್ಲ ಬಿಡು. ಹಂಗೆ ಸತ್ಯನೇ ಮರೆಮಾಚಿ ಸುಳ್ಳುನ ಬದ್ಸೋಂತ ಕಲೆ ಅವ್ರಿಗಿಂತ ಸಣ್ಣಗೆ ಇನ್ ಯಾರ್ಗೂ ಬರಕ್ಕಿಲ್ಲ ಬಿಡು. ಅವ್ರ ಸುಳ್ಳಿಗೆ ನಾನ್ ಬಲಿಯಾಗಿ ಹೇಳ್ಕೊಳಕ್ಕೂ ಆಗ್ದೆ ಬಿಡಕ್ಕೂ ಆಗ್ದೆ ಪಟ್ಟಿಯವ್ರಿಗೆಲ್ಲ ದ್ರೋಹ ಮಾಡ್ತಾ ಇವ್ನಿ. ಸಾಲದಿಕ್ಕೆ ಹಿಂಗೆಲ್ಲ ಮಾಡ್ಕೊಂಡ್ ಬಂದ್ ನಿಂತಿದ್ಯಲ್ಲ, ಹಿಂಗೆಲ್ಲ ಮಾಡೋದಕ್ಕೆ ನಿಂಗ್ ಹೆಂಗ್ ಮನ್ಸ್ ಬಂತು ವಿದ್ಯಾ? ಅಯ್ಯೋ ಅತ್ತೆ, ಇದನ್ನ ನಾನು ಮನ್ಸಾರೆ ಒಪ್ಕೊಂಡು ಈ ಕೆಲ್ಸ ಮಾಡಿಲ್ಲ. ಮನೆಯವ್ರ ಒತ್ತಾಯಕ್ಕೆ, ಪರಿಸ್ಥಿತಿ ಒತ್ತಡಕ್ ಸಿಕ್ಬಿದ್ದು ಈ ನಾಟಕಕ್ಕೆ ಒಪ್ಕೊಂಡಿದ್ದು ಅತ್ತೆ. ಈಗ್ಲೂವೆ ನನ್ ಮನ್ಸಾಗ್ಸಿ ಇದಕ್ ಒಪ್ತಾ ಇಲ್ಲ ಅತ್ತೆ. ಎಲ್ಲ ನನ್ ಕರ್ಮ. ಹೋಗೋ ದಾರಿನಲ್ಲಿ ಮೌನವಾಗಿ ನಿಂತೀವ್ನಿ. ಆಟೆ ಅಲ್ಲ ಅತ್ತೆ, ಎಲ್ಲ ಸತ್ಯನು ಹೇಳಿ ಕ್ಷಮೆ ಕೇಳ್ಕೊಂಡ್ಬಿಡೋಣ ಅಂತ ಹೇಳ್ದೆ. ಆದ್ರೆ ಅವ್ರು ಯಾರು ನನ್ ಮಾತೆ ಕೇಳಲಿಲ್ಲ ಅತ್ತೆ. ಈ ಸುಳ್ಳಿನ ಹೊರೆ ನನ್ ಮನ್ಸಲ್ಲಿ ಕೆಂಡ ಮಾಡ್ಬಿಟ್ಟದೆ. ಬೂದಿ ಮುಚ್ಚಿರೋ ಕೆಂಡ ಹೆಂಗ್ ಸುಡ್ತದೋ ಪ್ರತಿದಿನ ನನ್ನ ಸುಟ್ಟಾನೆ ಅದೇ ಅತ್ತೆ. ಇಂಥ ಪರಿಸ್ಥಿತಿ ಯಾವ ಶತ್ರುಗೂ ಬರೋದ್ ಬೇಡ. ಇಂಥ ಸಮಯದಲ್ಲಿ ಎಲ್ರಿಗೂ ಹಂಗೆ ಆಯ್ತದೆ. ಅದಕ್ ಯಾಕೆ ಯೋಚನೆ ಮಾಡ್ತಿ ಬಿಡು. ಏನಕ್ಕ ಸೊಸೆಗ್ ಸ್ಯಾನೆ ಬುದ್ಧಿ ಹೇಳ್ತಿದ್ಯಾ? ಹಂಗೇನಿಲ್ಲ ಬಾ ಈಶ್ವರಿ. ವಿದ್ಯಾ, ಬಸ್ರಿ ಅಂದ್ಮೇಕೆ ತಲೆ ಸುತ್ತ ಬರೋದು, ವಾಂತಿ ಆಗೋದು, ಉಪ್ಪು ಖಾರ ತಿನ್ನಂಗಾಗೋದು ಸಹಜ ಕಣಂತೆ. ಅದಕ್ಕೆಲ್ಲ ಯಾಕೆ ಚಿಂತೆ ಮಾಡ್ತೀಯ ಬಿಡು. ನೋಡ್ದ ಚಿತ್ರ, ಅಕ್ಕ ಅವಳ ಸೊಸೆಗೆ ಗೊತ್ತಿರೋ ವಿದ್ಯೆನೆಲ್ಲ ದಾರ ಎರಿತಾವಳೆ. ಈಶ್ವರಿ ಚೊಚ್ಚಲ ಹೆರಿಗೆ ಅಲ್ವೇ, ಎಲ್ಲದಕ್ಕೂ ಸುಮ್ಕೆ ಭಯ ಪಡ್ತಾಳೆ. ಅದಕ್ಕೆಯ ಭಯ ಪಡ್ಬೇಡ ಅಂತ ಹೇಳ್ತಾ ಇದೀನಿ ಆಟಯ್ಯ. ಏನವ ಮುದ್ದು ಸೊಸೆ, ನಿಂಗ್ ಬಸ್ರಿ ಆದಾಗಿಂದ್ಲೂವೆ ಈ ತರ ಆಯ್ತದೆ ಅಂತ ಒಂದ್ ದಿನ ಕೂಡ ಹೇಳಿರ್ಲಿಲ್ಲ. ಇದೇನಿದು
ಇವಾಗೆಲ್ಲ ಹೇಳ್ತಿದ್ಯಲ್ಲ. ಅಲ್ಲ 5 ತಿಂಗ್ಳಾಗೋ ಹೊತ್ತಿಗೆ ಇದೆಲ್ಲ ನಿಂತೋಯ್ತದೆ. ನಿನ್ ಈಗ ಶುರು ಆಯ್ತಾಯ್ತಲ್ವಾ? ಅದೇ ಆಶ್ಚರ್ಯ. ಹೋಗ್ಲಿ ಬಿಡು, ನೀನೊಂಥರಾ ಪೆಸಲ್ಲು ಅನ್ನಿಸ್ತದೆ. ನಮ್ ವಂಶದ್ ಕುಡಿ ಏನಂತದೆ? ನೀನ್ ಚಿಕ್ಕತ್ತನೆ ತಾನೇ ಮುಟ್ತಾ ಇರೋದು. ಅದಕ್ಯಾಕವ್ವ ಹಿಂಗ್ ದಿಗಲ್ ಬೀಳ್ತಿದ್ದಿ? ಚಿಕ್ಕತ್ತೆ, ನಾನು ಹೊಟ್ಟೆ ಮುಟ್ಟೋದು ನಂಗಿಷ್ಟ ಆಗಕ್ಕಿಲ್ಲ. ಅದ್ಕೆಯ ನೀವು ಬ್ಯಾಸ್ರ ಮಾಡ್ಕೋಬೇಡಿ. ಮಗ ಹುಟ್ಟಿದ್ ಮ್ಯಾಕೆ ಮುಟ್ಟಕ್ ಬಿಡ್ತೀಯಾ ಇಲ್ವಾ? ಇದೇನ್ ಈಶ್ವರಿ ಹಿಂಗ್ ಕೇಳ್ತಾ ಇದ್ದಿ? ಸುಮ್ಕೆ ಹೇಳ್ದೆ ಕಣ್ಬಿಡ. ಹೋದ್ ವಾರದಲ್ಲಿ ನಮ್ ಚಿತ್ರ ಹೊಟ್ಟೆನೆ ಕಾಣಿಸ್ತಿಲ್ಲ, ಮಗಿನ್ ಬೆಳವಣಿಗೆ ಹೆಂಗದೋ ಏನೋ ಅಂತಿದ್ಲು. ಈಗ ನೋಡು, ಒಂದ್ ವಾರಕ್ಕೆ ಏಟೊಂದ್ ಬೆಳೆದ್ಬಿಟ್ಟದೆ. ಈಶ್ವರಿ, ಒಬ್ಬೊಬ್ರಿಗೆ ಹಂಗೆಯ ಹೊಟ್ಟೆ ಕಾಣ್ಸೋದು ಸ್ವಲ್ಪ ತಡ ಆಯ್ತದೆ. ಅದ್ ಗೊತ್ತಿರೋ ವಿಚಾರನೇ ಅಲ್ವೇ? ನಿನ್ ಮಾತು ದಿಟ್ಟ ಅಕ್ಕ. ಇನ್ ಮ್ಯಾಕೆ ಹೊಟ್ಟೆನು ಸಂದಾಗ್ ಕಾಣಿಸ್ತದೆ, ಸತ್ಯನೂ ಆಚೆಗ್ ಬರ್ತದೆ. ಹಂಗಂದ್ರೆ ಯೋನು ಚಿಕ್ಕತ್ತೆ? ಹಂಗಂದ್ರೆ ಹೊಟ್ಟೆ ಮುಂದಕ್ ಬರೋದ್ ನೋಡ್ಕೊಂಡು ಇದ್ ಹೆಣ್ಣ ಗಂಡ ಅಂತ ಹೇಳ್ಬಿಡ್ಬೋದು. ಅದಕ್ಕೆ ಸರಿ ಕಣ, ಹೆಂಗಿರ್ಬೇಕು ಅಂತ ಅಕ್ಕ ಸಂದಾಗ್ ಹೇಳ್ಕೊಡ್ತಾವಳೆ ಅನಿಸ್ತದ. ಕೇಳ್ಕೊ, ನಾನು ಚಿತ್ರ ಹೋಯ್ತೀವಿ. ಬಾರಿ ಚಿತ್ರ.